ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು. ದಿನಾಗ್ಲೂ ಬೆಳಗ್ಗೆ ಇವತ್ತು ಲೇಟಾಗಿ ಹೇಳ್ತಿದ್ದು ನಾನು. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ನೆನ್ನೆ ಮಿಕ್ಕೊಂಡಿರೋ ಕಬ್ಬೆಲ್ಲ ನೀರು ಹಾಕ್ಬೇಕಂತ ನಾನು ಸೀದಾ ಹೊಲ್ದ ಹತ್ರ ಬಂದೆ. ಗೈಸ್, ನೆನ್ನೆ ಆಲ್ಮೋಸ್ಟ್ ಎಲ್ಲನೂ ಏರ್ ಆಗಿತ್ತು ಕಬ್ಬು. ಇವತ್ತು ನಮ್ಮದು ಕಬ್ಬು ಕಡಿತಾ ಇರೋದ್ರಿಂದ ಗದ್ದೆಯಿಂದ ಕಬ್ಬನ್ನ ಹೊರಗಡೆಗೆ ನಾವೇ ಏರ್ ಕೊಡಬೇಕಿತ್ತು. ಅದಕ್ಕೆ ನೆನ್ನೆ ಸುಮಾರು ಏರ್ ಹಾಕಿದ್ವಿ, ಇನ್ನು ಸ್ವಲ್ಪ ಉಳಿದಿದೆ, ಒಂದು 5-6 ಗಾಡಿ ಆಗ್ಬೋದು. ನನ್ನ ತಮ್ಮ ಆಲ್ರೆಡಿ ಗಾಡಿ ಕಟ್ಕೊಂಡು ಹೋಗಿದ್ದಾನೆ, ನಾನು ಇವಾಗ ಹೋಗ್ತಾಯಿದ್ದೀನಿ. ಇಟ್ಸಿ ಇವತ್ತಿನ ಬ್ಲಾಗಲ್ಲಿ ನಮ್ಮ ಹೊಲದಲ್ಲಿ ನಡೆಯೋ ಎಲ್ಲ ಕೆಲಸನ ತೋರಿಸ್ತೀನಿ ಗೈಸ್. ಆಲ್ಮೋಸ್ಟ್ ಬೇಗನೆ ಮುಗಿಯುತ್ತೆ ಅನ್ಸುತ್ತೆ ಇವತ್ತು. ಲೆಟ್ಸಿ ಎಷ್ಟೊತ್ತಾಗುತ್ತೆ ಅಂತ. ಗೈಸ್, ಇದೆ ನಮ್ಮ ಹೊಲ. ನಿನ್ನೆ ಇದೆಲ್ಲ ಏರಾಗೈತೆ, ಇವತ್ತು ಸ್ವಲ್ಪ ಮೇಲ್ಗಡೆ ಉಳಿದಿರೋದು ಸ್ವಲ್ಪ ಇರಬೇಕಷ್ಟೆ. ಗೈಸ್, ಇನ್ನು ಉಳಿದಿರೋದು ಇಷ್ಟೇ. ತುಂಬ್ತಾ ಇದ್ದಾರೆ. ಈ ಗಾಡಿ ಲೋಡ್ ಆದ್ಮೇಲೆ ಸಿಗೋಣ. ಫುಲ್ ಲೋಡ್ ಆಗಿದೆ, ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಪ್ ಕಡೆಯವ್ರಿಗೆ ಡೌಟ್ ಅಂತ ನೋಡಿ ತೋರ್ಸೋಣ. ನೀವು ಹಿಂಗೆ ಆಡಿದ್ರೆ ವೀಡಿಯೋ ಮಾಡಿ ಯೂಟ್ಯೂಬ್ ಬಿಟ್ಬಿಡ್ತೀನಿ. ಎಲ್ಲ ನಮ್ಮದೇ ಕಲ್ತು ಕಡಿದೆ ಇಷ್ಟೇ, ಆ ಕಡೆನೂ ಅಷ್ಟೇ. ಯಾವ ಕಡೆ ಅಲ್ಲಿ ಇದೈತಲ್ಲ ಒಂದು ಬದ ಏನಂತಾರೆ ಅದಕ್ಕೆ, ಅದು ಎಂಡ್ ಐತಲ್ಲ ಅಷ್ಟೇ ಸ್ಟ್ರೈಟು. ಹಾಂ, ಆ ಕಡೆದಿಲ್ಲ ಗೈಸ್. ಇವಾಗ ಒಂದು 5-6 ಗಾಡಿ ಹೋಗಿದೆ, ಇನ್ನು 2 ಗಾಡಿ ಮಾತ್ರ ಪೆಂಡಿಂಗು. ನಮ್ಮ ಎತ್ತುಗಳು ಆಲ್ರೆಡಿ ಅಲ್ಲಿ ಹೋಗ್ತಾಯಿದ್ದಾವೆ. ಸೊ ಈಗ ಇಲ್ಲಿಂದ ಹೋಗಿ ಮತ್ತೆ ನಾವು ಆ ಕಬ್ಬೆಲ್ಲ ಕಿತ್ತಾಕಿ ಮತ್ತೆ ಗಾಡಿ ತೊಗೊಂಬರ್ಬೇಕು ಇನ್ನೊಂದು ಲೋಡ್ಗೆ. ಹೆಚ್ಚಿ ಇವಾಗ ಕಿತ್ತಾಕಕ್ಕೆ ಹೋಗ್ತಾಯಿದ್ದೀವಿ. ಗೈಸ್, ನಮ್ಮ ಎತ್ತುಗಳು ಅಲ್ಲಿ ಹೋಗ್ತಾಯಿದ್ದಾರೆ. ಅವನೇನು ಹೊಡಿತಾನೆ ಇಲ್ಲ, ಸುಮ್ಮನೆ ಕರೆದ್ರೆ ಸಾಕು ಹೋಗ್ತವೆ. ನಾನು ಬೈಕ್ ಇಲ್ಲಿ ನಿಲ್ಸಿದ್ದೀನಿ. ಅರ್ಜೆಂಟ್ಗೆ ಫೋನು ತಗೊಳ್ದೆ ಹಂಗೆ ಹೋಗಿದ್ದೀನಿ ಗೈಸ್. ನಾವು ಗಾಡಿ ಅನ್ಲೋಡ್ ಮಾಡೋ ಜಾಗದಿಂದ ಅದು ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಇದೆ ನಮ್ಮ ಗದ್ದೆಯಿಂದ ಅಲ್ಲಿಗೆ. ಅದು ನಮ್ಮದೇ ಜಾಗ, ಬಟ್ ಆದರೆ ಗದ್ದೆಯಿಂದ ಲಾರಿ ಆಗಲಿ ಟ್ರ್ಯಾಕ್ಟರ್ ಆಗಲಿ ಗದ್ದೆ ಹೋಗಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನು ಇನ್ನೊಂದು ಜಾಗಕ್ಕೆ ಏರ್ ಕೊಡಬೇಕು ಈ ಕಬ್ಬೆಲ್ಲನೂ. ಸೊ ಅಲ್ಲಿಂದ ಅವರು ಟ್ರ್ಯಾಕ್ಟ್ರಿಗೆ ತುಂಬಿಕೊಂಡು ಫ್ಯಾಕ್ಟ್ರಿಗೆ ಹೋಗ್ತಾರೆ ಗೈಸ್. ಅದಕ್ಕೋಸ್ಕರ ಈ ಥರ ಎತ್ತಿನ ಗಾಡೀಲಿ ನಾವು ಏರ್ತಾ ಇರೋದು. ಈ ಥರ ಹಿಂದೆ ಬಿದ್ದೊಳಗೆ ಕಬ್ಬೆಲ್ಲನೂ ನಾವು ಎತ್ಕೊಂಡು ಹೋಗ್ಬೇಕು. ನಾನು ಇವತ್ತು ಟ್ರೈಪಾಡ್ ತಂದಿಲ್ಲ ಗೈಸ್, ಅದಕ್ಕೆ ಅಲ್ಲಿ ನಡೆಯೋ ಸೀನ್ಗಳು ಯಾವನ್ನೂ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಬೇರೆ ಸೀನ್ಗಳನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗೈಸ್, ಇವಾಗ ನಾವು ಅನ್ಲೋಡ್ ಮಾಡೋ ಸ್ಪಾಟಲ್ಲಿ ಇದ್ದೀವಿ ಗೈಸ್. ಇಲ್ಲಿಂದ ನಿಮ್ಗೆ ಅರೌಂಡು 1 ಸೆಕೆಂಡ್ ಅಲ್ಲಿ ಶೋ ಯು, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿಂದ ಇಲ್ಲಿಗೆ ತಂದು ಹಾಕಬೇಕು. ಇವಾಗ ಇದೆಲ್ಲ ನಾವೇ ಕಿತ್ತಾಕ್ಬೇಕು ಗೈಸ್. ಸಾಕಾಗಿದೆ. ಅನ್ಲೋಡ್ ಹಾಂ, ಬಾಯಿ ಕಡೆಗೆ ತಿರ್ಗಿಸ್ಕೊಂತ ಅವನು.
ತಕೋಯ್ದ ಆಟೋ ವ್ಲಾಗ್ ನೋಡಿದ್ದೀರಾ, ಎತ್ತಂಗಾಡಿ ವ್ಲಾಗ್. ಯಾವ್ದು ಹೇಳಕಪ್ಪ, ಆಗಿರ್ಬೇಕು, ಎಷ್ಟಾಯ್ತೋ ಗೊತ್ತಿಲ್ಲ. ಸೆಕೆಂಡ್ ಲೋಡಿಗೆ ಬಂದಿದ್ದೀವಿ. ಸ್ಟ್ಯಾಂಡ್ ತಂದಿಲ್ಲದಿರೋ ಕಾರಣ ಲೋಡ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಲೋಡ್ ಆದಮೇಲೆ ರೆಕಾರ್ಡ್ ಮಾಡ್ತೀನಿ. ಗೈಸ್, ಸೆಕೆಂಡ್ ಲೋಡ್ದು ಅನ್ಲೋಡ್ ಆಗಿದೆ, ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ. ಇವಾಗ ಆಲ್ಮೋಸ್ಟ್ ಕಪ್ ಖಾಲಿಯಾಗಿದೆ, ಇನ್ನು ಅದನ್ನು ಕಡಿತಿದ್ದಾರೆ, ಅದಕ್ಕೆ ನಮ್ಮ ದನಗಳಿಗೆಲ್ಲ ರೆಸ್ಟು. ನಾವು ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಊಟ ಮಾಡ್ಕೊಬಂದು ಇನ್ನು ಮಿಕ್ಕಿದ ಕಬ್ಬು ಎತ್ತಾಕಬೇಕು. ಸಿ ಎಷ್ಟೊತ್ತಾಗುತ್ತೆ ಅಂತ. ಐ ಥಿಂಕ್ ಇನ್ನೊಂದು 2 ಲೋಡ್ ಆಗ್ಬೋದು, ಇನ್ನು 2 ಗಾಡಿ.